ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ನರೊಟ್ಟೆ ಆ್ಯಂಡ್ ವೆಲ್ಕಮ್ ಟು ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರೋಂಥ ಟಾಪಿಕ್ ಬಂದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಬಗ್ಗೆ. ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂದರೆ ಈಗ ಮಕ್ಕಳನ್ನ ನೀವು ವಸತಿ ವಿದ್ಯಾಶಾಲೆ ಅಂತ ಕೇಳಿರ್ತೀರಲ್ವ. ಸೊ ಕನ್ನಡದಲ್ಲಿ ಹಾಗೆ ಹೇಳೋದು ಅಂದರೆ ನಿಮ್ಗೆ ಎಜುಕೇಷನ್ ಪ್ಲಸ್ ಟೇಕ್ ಕೇರ್ ಮಾಡೋದು ಎಲ್ಲನೂ ಕೂಡ ಅವರೇ ನೋಡ್ಕೊಳ್ಳೋ ಅಂಥದ್ದು. ಇದರಲ್ಲಿ ನಾನು ಇವತ್ತು ಮಾತಾಡ್ತಾ ಇರೋವಂಥದ್ದು ಗೌರ್ಮೆಂಟ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಯಾಕೆಂದರೆ ನಾನು ಕೂಡ ಗೌರ್ಮೆಂಟ್ ರೆಸಿಡೆನ್ಷಿಯಲ್ ಸ್ಕೂಲಲ್ಲೇ ಓದಿದ್ದು. 5ನೇ ಕ್ಲಾಸಿಂದ ಅಪ್ ಟು 10th ವರೆಗೂ ನಾನು ಕೂಡ ಅಲ್ಲೇ ಓದಿದ್ದು. ಸೊ ಹಾಗಾಗಿ ಈ ಟಾಪಿಕ್ ಬಗ್ಗೆ ಮಾತಾಡೋದು ನನಗೆ ಒಂದು ಐಡಿಯಾ ಬಂತು. ಸೊ ಹಾಗಾಗಿ ಆ ಟಾಪಿಕ್ ಬಗ್ಗೆನೇ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಈ ವಿಡಿಯೋದಲ್ಲಿ ಏನೇನೆಲ್ಲ ಮಾತಾಡ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂದರೆ ಏನು ಅನ್ನೋದ್ರ ಬಗ್ಗೆ, ಆ್ಯಂಡ್ ಅದ್ರ ಜೊತೆಗೆ ಈ ರೆಸಿಡೆನ್ಷಿಯಲ್ ಸ್ಕೂಲ್ಸಿಗೆ ಎಂಟ್ರೆನ್ಸ್ ಹೇಗೆ, ಓಕೆ, ಅಂದರೆ ಅದರಲ್ಲಿ ಸೆಲೆಕ್ಷನ್ ಕ್ರೈಟೀರಿಯಾ ಇದೆಲ್ಲ ಯಾವ ಥರ ನಡೆಯುತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಏನೇನು ಫೆಸಿಲಿಟೀಸ್ ಕೊಡ್ತಾರೆ ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿ ಅನ್ನೋದು ಕೂಡ ನಾನು ಇಲ್ಲಿ ಮಾತಾಡ್ತೀನಿ. ಆ್ಯಂಡ್ ಹಾಗೆ ಈ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ನಿಮ್ಮ ಮಕ್ಕಳಿಗೆ ಓಕೆ ಸೊ ಸೇರಿಸ್ತಾ ಇದ್ದೀರಾ ಅಂದರೆ ಪೇರೆಂಟ್ಸಿಗೆ ಒಂದು ಹೆದರಿಕೆ ಇರುತ್ತೆ ಅಲ್ವಾ, ವೆದರ್ ಇಟ್ ಇಸ್ ಸೇಫ್ ಆರ್ ನಾಟ್ ಅಂತ. ಅದು ಸೇಫಾ ಅನ್ಸೇಫ್ ಅದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಹಾಗೆ ನಿಮ್ಮ ಫಸ್ಟ್ ಆಫ್ ಆಲ್ ನಿಮ್ಮ ಮಗುನ ಎಜುಕೇಷನ್ ಹೇಗಿರುತ್ತೆ, ಎಜುಕೇಷನ್ ಆಗಿರ್ಬೋದು, ಅವರು ಓವರ್ ಆಲ್ ಡೆವಲಪ್ಮೆಂಟ್ ಓಕೆ ಸೊ ಇದು ಹೇಗಿರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾತಾಡ್ತಾ ಹೋಗ್ತೀನಿ. ಓಕೆ, ಸೊ ಮತ್ತೆ ಥರ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಆಫ್ ಆಲ್ ಈ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂದರೆ ಏನು? ಓಕೆ, ಈ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂದರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಮಕ್ಕಳನ್ನ ತುಂಬ ಜನ ಮನೇಲಿ ಇಟ್ಕೊಂಡು ಓದ್ಸೋಕ್ಕಾಗೋದಿಲ್ಲ ಬಿಕಾಸ್ ಆಫ್ ವೇರಿಯಸ್ ರೀಸನ್. ಓಕೆ, ಏನೇನೋ ರೀಸನ್ಸ್ಗಳಿರುತ್ತೆ. ಅಂದರೆ ಮನೆಯಲ್ಲಿ ಸಿಂಗಲ್ ಪೇರೆಂಟ್ ಆಗಿರ್ಬೋದು, ಅಥವಾ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಅಂದರೆ ಮನೇಲಿ ಎನ್ವೈರನ್ಮೆಂಟ್ ಚೆನ್ನಾಗಿರಲ್ಲ, ಇಲ್ಲಾಂದರೆ ತುಂಬ ಎಲ್ಲೋ ತುಂಬ ಒಂದು ಪ್ಲೇಸ್ ಇರುತ್ತೆ. ಆ ಪ್ಲೇಸಲ್ಲಿ ಮಕ್ಕಳನ್ನ ಕೆಲವೊಂದು ದೂರ ಪ್ಲೇಸಿಗೆ ಕರ್ಕೊಂಡು ಹೋಗೋದು ಬರೋದು ಸ್ಕೂಲಿಗೆ, ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಈ ಹಾಸ್ಟೆಲ್ ಅಂತ ಹೇಳ್ತೀವಿ. ಹಾಸ್ಟೆಲ್ ಅಂದರೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂದರೆ ಏನಂದರೆ ಅದರಲ್ಲಿ 2 ಟೈಪ್ ಇರುತ್ತೆ, ಒಂದು ಪ್ರೈವೇಟ್ ಮತ್ತು ಒಂದು ಗೌರ್ಮೆಂಟ್. ಪ್ರೈವೇಟ್ ಅಂದರೆ ನಾವೇ ದುಡ್ಡು ಕೊಟ್ಟು ಮಕ್ಕಳನ್ನ ಟೇಕ್ ಕೇರ್ ಮಾಡೋದು, ಎಜುಕೇಷನ್ ಪ್ರತಿಯೊಂದು ಬೇರೆಯವರಿಗೆ ನೋಡ್ಕೊಳ್ಳೋ ಹಂಗೆ ಬಿಡೋ ಅಂಥದ್ದು. ಅದು ಬಿಟ್ಟರೆ ಗೌರ್ಮೆಂಟಿಂದನೇ ಎಷ್ಟೊಂದು ಕಡೆ ಇದೆ, ಪ್ರತಿಯೊಂದು ಡಿಸ್ಟಿಕ್ ಆಗಿರ್ಬೋದು ಆ್ಯಂಡ್ ತಾಲೂಕುಗಳಲ್ಲೆಲ್ಲ ಗೌರ್ಮೆಂಟ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇರುತ್ತೆ. ಸೊ ಇಂಥ ಕಡೆ ಬಿಡೋ ಅಂಥದ್ದು. ಓಕೆ, ಈ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂದರೆ ಏನಂದರೆ ಇವಾಗ ಮಕ್ಕಳನ್ನ ನಾವು ಕರ್ಕೊಂಡೋಗಿ ಬಿಡ್ತಾ ಇದ್ದೀವಿ ಅಂದರೆ ಕಂಪ್ಲೀಟ್ ಅವರೇ ಟೇಕ್ ಕೇರ್ ಮಾಡ್ತಾರೆ. ಅವರಿಗೆ ಎಜುಕೇಷನ್ ಆಗಿರ್ಬೋದು, ಅವರ ಫುಡ್ ಆಗಿರ್ಬೋದು, ಅವರ ಡೈಲಿ ಬೇಸಿಸ್ ಆಕ್ಟಿವಿಟೀಸ್ ಆಗಿರ್ಬೋದು, ಅವರ ಇಂಟ್ರೆಸ್ಟ್ ಆಗಿರ್ಬೋದು, ಏನೇ ಇದ್ರು ಕಂಪ್ಲೀಟ್ ಎಲ್ಲನೂ ಅವರೇ ಟೇಕ್ ಕೇರ್ ಮಾಡ್ತಾರೆ. ಅವ್ರಿಗೆ ಓದಿಸೋದಾಗಿರ್ಬೋದು ಪ್ರತಿಯೊಂದು. ಅದರಲ್ಲಿ ನಿಮ್ಮ ಇಂಟರ್ಫಿಯರೆನ್ಸ್ ಅಂದರೆ ಪೇರೆಂಟ್ಸ್ನ ಇಂಟರ್ಫಿಯರೆನ್ಸ್ ಯಾವುದೇ ರೀತಿ ಇರೋದಿಲ್ಲ. ಓಕೆ, ಸೊ ಆ ಥರದನ್ನ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಕೆಲವೊಂದು ಅದರಲ್ಲಿ ಕಂಪ್ಲೀಟ್ ಅಂದರೆ ಡೇ ಆ್ಯಂಡ್ ನೈಟ್ ಫುಲ್ ಕಂಪ್ಲೀಟ್ ಟೇಕ್ ಕೇರ್ ಮಾಡೋ ಅಂಥದ್ದು ಅವ್ರದ್ದಾಗಿರುತ್ತೆ. ಆ್ಯಂಡ್ ಮನೆಗೆ ಹಾಲಿಡೇಸ್ ಅಂದರೆ ಕೆಲವೊಂದು ಕಡೆ ಟೈಮ್ಸ್ ಹಬ್ಬಗಳಿಗೆ ಕಳಿಸ್ತಾರೆ ಮನೆಗೆ. ಆ್ಯಂಡ್ ಹಾಗೆ ಸಮ್ಮರ್ ಹಾಲಿಡೇಸ್ ಇರುತ್ತೆ. ಆ್ಯಂಡ್ ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ದಸರಾ ವೆಕೇಷನ್ಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಅವಾಗ ಮಾತ್ರ ಮಕ್ಕಳನ್ನ ಮನೆಗೆ ಕಳಿಸೋ ಅಂಥದ್ದು. ಅದು ಬಿಟ್ಟರೆ ಕಂಪ್ಲೀಟ್ ಟೇಕ್ ಕೇರ್ ಅವ್ರದ್ದೇ ಇರುತ್ತೆ ಸ್ಕೂಲ್ ಟೈಮಲ್ಲಿ. ಓಕೆ, ಸೊ ಇಂಥದನ್ನ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ಹೇಳ್ತೀವಿ. ಇದು ಬಾಯ್ಸಿಗೂ ಇರುತ್ತೆ, ಗರ್ಲ್ಸಿಗೂ ಇರುತ್ತೆ. ಓಕೆ, ಆ್ಯಂಡ್ ಸ್ಕೂಲ್ ಏಜ್ ಅಲ್ಲಿ ನೀವು ಆರಾಮ್ಸೆ ಮಕ್ಕಳನ್ನ ಇನ್ ಕೇಸ್ ನಿಮಗೆ ಟೇಕ್ ಕೇರ್ ಮಾಡೋಕ್ಕಾಗ್ತಾ ಇಲ್ಲ, ಒಂದೊಳ್ಳೆ ಸೇಫ್ ಎನ್ವೈರನ್ಮೆಂಟಲ್ಲಿ ನಿಮ್ಮ ಮಕ್ಕಳು ಬೆಳಿಬೇಕು ಅಂತ ಅಂದರೆ ಈ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಒಂದು ಬೆಸ್ಟ್. ಓಕೆ, ನಿಮ್ಮ ಮಕ್ಕಳಿಗೆ. ಸೊ ನೆಕ್ಸ್ಟ್ ಏನಂದರೆ ಇದರಲ್ಲಿ ಸೆಲೆಕ್ಷನ್ ಮತ್ತು ಇದಕ್ಕೆ ಏನಾದ್ರು ಅಂದರೆ ನಿಮ್ಮ ಮಕ್ಕಳನ್ನ ಹೋಗಿ ಡೈರೆಕ್ಟಾಗಿ ಹೋಗಿ ನೀವು ಸೇರಿಸ್ಬಿಡ್ಬೋದಾ? ಓಕೆ, ನಾನು ಮಾತಾಡ್ತಿರೋದು ಗೌರ್ಮೆಂಟ್ ಆಗಿರೋದ್ರಿಂದ. ಸೊ ಈ ಗೌರ್ಮೆಂಟಲ್ಲಿ ಏನಂದರೆ ಒಂದು ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ, ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ. ಓಕೆ, ಸೊ ಈ ಗೌರ್ಮೆಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನ ಆ ಮಕ್ಕಳು ಬರೀಬೇಕು, ಅದರಲ್ಲಿ ಪಾಸ್ ಆಗಬೇಕು. ಪಾಸ್ ಆಗಿ ಇಷ್ಟು ಕಟ್ ಆಫ್ ಅಂತ ಇರುತ್ತೆ, ಅಷ್ಟು ಪರ್ಸೆಂಟೇಜ್ ನಿಮ್ಮ ಮಕ್ಳಿಗೆ ಏನಾದರೆ ಮಾತ್ರ ಅವರು ಸೆಲೆಕ್ಟ್ ಆಗ್ತಾರೆ. ಆ್ಯಂಡ್ ಅದು ಅಲ್ಲದೆ ಈ ಥರ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳಲ್ಲಿ ಇಷ್ಟೇ ಸೀಟ್ಸ್ ಅಂತ ಅಲಾಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಓದ ರೆಸಿಡೆನ್ಷಿಯಲ್ ಸ್ಕೂಲ್ ಹೇಗಿತ್ತು ಅಂದರೆ 5ನೇ ಕ್ಲಾಸಿಂದ ಅಪ್ ಟು 10th ವರೆಗೂ ಇತ್ತಲ್ವಾ, 5th to 10th. ಈಗ 5th ಅಂದರೆ ಒಂದೇ ಸೆಕ್ಷನ್, ಅದರಲ್ಲಿ 40 ಮೆಂಬರ್ಸಿಗೆ ಅಷ್ಟೇ ತಗೊಳ್ಳೋದು. ಓಕೆ, 5th ಇಂದ ಸ್ಟಾರ್ಟ್ ಆಗಿರೋದ್ರಿಂದ ಸೊ 5th ಸ್ಟ್ಯಾಂಡರ್ಡಲ್ಲಿ 40 ಮೆಂಬರ್ಸಿಗೆ ಮಾತ್ರ ತಗೊಳ್ತಾರೆ. ಎಂಟ್ರೆನ್ಸ್ ಎಷ್ಟೇ ಬರ್ದಿರಲಿ ಅದರಲ್ಲಿ ಯಾರು ಮ್ಯಾಕ್ಸಿಮಮ್ ಮಾರ್ಕ್ಸ್ನ ತಗೊಳ್ತಾರೆ ಅಂಥವ್ರಿಗೆ ಇರುತ್ತೆ. ಆ್ಯಂಡ್ ಇದರಲ್ಲಿ ಕೆಟಗರಿ ವೈಸ್ ಸೆಲೆಕ್ಷನ್ ಇರುತ್ತೆ ಅಫ್ಕೋರ್ಸ್. ಅದು
ಆ ಒಂದು ಟೈಪ್ ರೆಸಿಡೆನ್ಷಿಯಲ್ ಸ್ಕೂಲ್ ಯಾವ ಟೈಪ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಓದಿದ್ದು ಬಂದು ಅಂಬೇಡ್ಕರ್ SC/ST ಅವರಿಗೆ ಅಂತ ಇರೋವಂಥದ್ದು. ಸೊ ಹಾಗಾಗಿ ಅಲ್ಲಿ SC/ST ಕ್ಯಾಟಗರಿಯವರಿಗೆ 40 30 ಸೀಟ್ಸ್ ಅವರಿಗಿದ್ರೆ 10 ಸೀಟ್ಸ್ ಮಾತ್ರ ಜನರಲ್ ಕ್ಯಾಟಗರಿಯರ್ಸ್ಗೆ ಇರ್ತಾ ಇತ್ತು. ಸೊ ಅದ್ರ ಬೇಸ್ ಮೇಲೆ ಟೋಟಲ್ 40 ಮೆಂಬರ್ಸ್ನ ತಗೊಳ್ತಾರೆ. 30 SC/ST ಅವರಿಗೆ, 10 ಜನರಲ್ ಅವರಿಗೆ ಅಂತ ಹೇಳಿ ಅದ್ರ ಬೇಸ್ ಮೇಲೆ ಸ್ಟೂಡೆಂಟ್ಸ್ನ ತಗೊಳ್ತಾರೆ. ಓಕೆ, ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪಾಸ್ ಆಗಲೇಬೇಕು ಮಕ್ಕಳು. ಆ್ಯಂಡ್ ಈಗ 5th ಎಂಟ್ರೆನ್ಸ್ ಅಂದರೆ 6th ಅಷ್ಟಿರೋದಿಲ್ಲ. ಯಾಕೆಂದರೆ ಈ 5th ತಗೊಂಡಿರೋಂಥ ಸ್ಟೂಡೆಂಟ್ಸ್ನ 6th ಹೋಗ್ತಾರೆ. ಆ್ಯಂಡ್ 6th 7th 8th ಈ ಥರ ಮಿಡಲಲ್ಲಿ ಯಾವಾಗಾದ್ರು ಸೇರ್ಸೋಕ್ಕಾಗತ್ತಾ ಅಂದರೆ ಆ ಆಪ್ಷನ್ ತುಂಬ 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 ಕಮ್ಮಿ ಇರುತ್ತೆ. ಇನ್ ಕೇಸ್ ಏನಾದ್ರು ಮಗುವಲ್ಲಿ ಪ್ರಾಬ್ಲಮ್ ಆಗಿ ಆಗೋದೇ ಇಲ್ಲ, ರೆಸಿಡೆನ್ಷಿಯಲ್ ಸ್ಕೂಲಿಂದ ಅವರಿಗೆ TC ಕೊಟ್ಟು ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೇರೆಂಟ್ಸ್ ಅಂದಾಗ, ಅಲ್ಲಿ ವೇಕೆನ್ಸಿ ಕ್ರಿಯೇಟ್ ಆದಾಗ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಮಾತ್ರ ಒಂದು ಟೈಮಲ್ಲಿ 6th 7th ಯಾವ್ದಾದ್ರು ಒಂದು ಗ್ರೇಡಲ್ಲಿ ಖಾಲಿ ಆಗಿದ್ರೆ ಆ ಗ್ರೇಡಲ್ಲಿ ಮಾತ್ರ ನಿಮ್ಮ ಮಕ್ಕಳನ್ನ ಅಡ್ಮಿಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಯಾರು ನಿಮ್ಮ ಮಕ್ಕಳನ್ನ ನೀವು ಈ ಥರ ಒಂದು ರೆಸಿಡೆನ್ಷಿಯಲ್ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಇದ್ರೆ ಸೊ ಅವಾಗ ಅವ್ರಿಗೆ ಸ್ಟಾರ್ಟಿಂಗ್ ಏನಿರುತ್ತೆ ಆ ಏಜಲ್ಲೇ ನೀವು ಬರ್ಸ್ಬಿಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಮೊರಾರ್ಜಿ ದೇಸಾಯಿ ಅಂತ ಬಂದಾಗ 4th ಎಂಟ್ರೆನ್ಸ್ ಇರುತ್ತೆ. ಓಕೆ, 4th ಅಂದರೆ 3rd ಕಂಪ್ಲೀಟ್ ಆದ ತಕ್ಷಣ ನೀವು ಅವ್ರಿಗೆ ಎಂಟ್ರೆನ್ಸ್ ಎಕ್ಸಾಮ್ನ ಕೊಡಿಸ್ಬೇಕು. ಅದರಲ್ಲಿ ಸೆಲೆಕ್ಟ್ ಆದರೆ ಓಕೆ, ನೆಕ್ಸ್ಟ್ ಇಯರ್ ಬರ್ಸ್ತೀನಿ ಅಂದರೆ ಆಗೋದಿಲ್ಲ. ಈಗ ನಾನು ಓದಿರೋ ಕಡೆ 5th ಎಂಟ್ರೆನ್ಸ್ ಎಕ್ಸಾಮ್ ಬರ್ಸ್ಬೇಕು. ಓಕೆ, 4th ಕಂಪ್ಲೀಟ್ ಆದ ತಕ್ಷಣ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಬರ್ಸಿದ್ರೆ 5th ಸಿಕ್ಕಿದ್ರೆ 5th ನನ್ನ ಜರ್ನಿ ಕಂಟಿನ್ಯೂ ಆಗುತ್ತೆ ಹಾಸ್ಟೆಲಲ್ಲಿ. ಆ ಥರ ಇಲ್ಲ ನಾನು 6th ಬರ್ಸ್ತೀನಿ 7th ಬರ್ಸ್ತೀನಿ ಅದಾಗೋದೇ ಇಲ್ಲ. ಇನ್ ಕೇಸ್ ಏನಾದರೂ ವೇಕೆನ್ಸಿ ಕ್ರಿಯೇಟ್ ಆಗಿದ್ರೆ ಮಾತ್ರ ಆ ಒಂದು ಪೊಸಿಷನಲ್ಲಿ ಅವಾಗ ಮಾತ್ರ ಸ್ಟೂಡೆಂಟ್ಸಿಗೆ ಅಲೋ ಇರುತ್ತೆ. ಓಕೆ, ಸೊ ಇದು. ಆ್ಯಂಡ್ ಹಾಗೆ ಫೆಸಿಲಿಟೀಸ್ ಏನು ಕೊಡ್ತಾರೆ. ಸೊ ಈ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳಲ್ಲಿ ಕಂಪ್ಲೀಟ್ ಗೌರ್ಮೆಂಟ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳಲ್ಲಿ ಕಂಪ್ಲೀಟ್ ಗೌರ್ಮೆಂಟೇ ಪ್ರತಿ ಚೈಲ್ಡಿಗೂ ಇಯರ್ಲಿ ಇಷ್ಟು ಹಣ ಅಂತ ಕೊಟ್ಬಿಡ್ತಾರೆ. ಓಕೆ, ಸೊ ಅದ್ರ ಬೇಸ್ ಮೇಲೆ ಕಂಪ್ಲೀಟ್ ಒಂದು ಮಗುಗೆ ಏನು ಬೇಕು ಆ ಎಲ್ಲ ಖರ್ಚು ವೆಚ್ಚಗಳನ್ನು ಗೌರ್ಮೆಂಟೇ ಬರ್ಸೋ ಅಂಥದ್ದು. ಓಕೆ, ಪೇರೆಂಟ್ಸ್ ಅಂತ ಏನೂ ತಗೊಳ್ಳೋದಿಲ್ಲ. ಓಕೆ, ಸ್ಟಾರ್ಟಿಂಗ್ ಏನಾದ್ರು ಇನ್ ಕೇಸ್ ಅಮೌಂಟ್ ಅದು ಒಂದಿಷ್ಟು ಫಿಕ್ಸ್ಡ್ ಅಮೌಂಟ್ ಅಂತ ಏನಾದ್ರು ತಗೊಂಡಿದ್ರು ಕೂಡ ಅದು ನೀವು ಮಗು ಎಜುಕೇಶನ್ ಮುಗಿಸಿ ಹೋಗೋಬೇಕಾದ್ರೆ ರೀಫಂಡ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಅದು ಬಿಟ್ಟರೆ ಬೇರೆ ಯಾವುದೇ ರೀತಿನ ದುಡ್ಡನ್ನು ತಗೊಳ್ಳೋದಿಲ್ಲ. ಆ್ಯಂಡ್ ಹಾಗೆ ಇನ್ನೂ ಏನೇನು ಫೆಸಿಲಿಟಿ ಇರುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಎಜುಕೇಷನ್ ಫುಲ್ ಫ್ರೀ ಇರುತ್ತೆ. ಓಕೆ, ಕಂಪ್ಲೀಟ್ ಎಜುಕೇಷನ್ ನೀವು ಏನು ಪ್ರೈವೇಟಲ್ಲಿ ಲಕ್ಷ ಲಕ್ಷ ಕಟ್ಟಿ ಸೇರಿಸ್ತೀರ ಆ ಥರ ಏನೂ ಇರೋದಿಲ್ಲ, ಕಂಪ್ಲೀಟ್ ಫ್ರೀ ಇರುತ್ತೆ. ಆ್ಯಂಡ್ ಹಾಗೆ ಊಟ ಫುಲ್ಲು ಫ್ರೀ ಇರುತ್ತೆ. ಓಕೆ, ಆ್ಯಂಡ್ ಯೂನಿಫಾರ್ಮ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ಸ್ಗಳಾಗಿರ್ಬೋದು, ಆ್ಯಂಡ್ ಹಾಗೆ ಯೂನಿಫಾರ್ಮ್ ಅಂದರೆ ಕಂಪ್ಲೀಟ್ ಎಲ್ಲ ಬರುತ್ತೆ. ಸಾಕ್ಸ್, ಬೆಲ್ಟ್, ಶೂ ಪ್ರತಿಯೊಂದು ಎಲ್ಲನೂ ಅವರೇ ಕೊಡ್ತಾರೆ. ಆ್ಯಂಡ್ ಹಾಗೆ ಮತ್ತೇನು ಅಂದರೆ ಓದೋದಕ್ಕೆ ಏನೇನು ಬೇಕು. ಓಕೆ, ಇವಾಗ ಎಜುಕೇಷನ್ಗೆ ಅಂದರೆ ಬರೀ ಎಜುಕೇಷನ್ ಅಷ್ಟೇ ಅಲ್ಲ, ನೋಟ್ಬುಕ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಪ್ರತಿಯೊಂದು. ಆ್ಯಂಡ್ ಇನ್ನೊಂದು ಮೇನ್ ಏನಂದರೆ ಇವಾಗ ನಮಗೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎಜುಕೇಷನ್ ಅಂದರೆ ನಮ್ದು ಏನು ಸಬ್ಜೆಕ್ಟ್ ಇರುತ್ತೆ ಸಬ್ಜೆಕ್ಟ್ ಟೀಚ್ ಮಾಡುವಂಥ ಟೀಚರ್ಸ್ಗಳು ಅಷ್ಟೇ ಇರ್ತಾರೆ. ಬಟ್ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಆಲ್ರೌಂಡ್ ಡೆವಲಪ್ಮೆಂಟ್ ಬೇಕು ಅಂತ ಹೇಳಿಬಿಟ್ಟು ಎಜುಕೇಷನ್ ಟೀಚರ್ಸ್ ಅಂದರೆ ಸಬ್ಜೆಕ್ಟ್ ಟೀಚರ್ಸ್, ಅದ್ರ ಜೊತೆಗೆ ಮತ್ತೇನಂದರೆ ಅಫ್ಕೋರ್ಸ್ ಫಿಸಿಕಲ್ ಎಜುಕೇಷನ್ ಆ ಟೀಚರ್ಸ್ಗಳು ಇರ್ತಾರೆ. ಹಾಗೆ ಬೇರೆ ಬೇರೆ ಎಲ್ಲ ರೀತಿಯೂ ಡೆವಲಪ್ಮೆಂಟಿಗೆ ಅಂತ ಹೇಳಿ ಮ್ಯೂಸಿಕ್ ಟೀಚರ್ ಆಗಿರ್ಬೋದು, ಆಮೇಲೆ ಡ್ರಾಯಿಂಗ್ ಟೀಚರ್ ಆಗಿರ್ಬೋದು, ಆಮೇಲೆ ಟೇಲರಿಂಗ್ ಆಗಿರ್ಬೋದು, ಆಮೇಲೆ ಕಂಪ್ಯೂಟರ್ ಟೀಚರ್ ಆಗಿರ್ಬೋದು, ಈ ಥರ ಎಲ್ಲ ರೀತಿ ಟೀಚರ್ಸ್ಗಳು ಕೂಡ ಇರ್ತಾರೆ. ಆ್ಯಂಡ್ ಹಾಗೆ ಅದ್ರ ಜೊತೆಗೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಕೂಡ ಇರ್ತಾರೆ. ಈ ಎಲ್ಲ ಫೆಸಿಲಿಟಿಗಳು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅವೈಲೇಬಲ್ ಇರುತ್ತೆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ. ಆ್ಯಂಡ್ ಹಾಗೆ ನೆಕ್ಸ್ಟ್ ಬಂದರೆ ಸೇಫ್ ಆರ್ ಅನ್ಸೇಫ್. ಇಟ್ ಈಸ್ ಟೋಟಲಿ ಸೇಫ್. ಓಕೆ, ನಿಮ್ಮ ಮಕ್ಕಳನ್ನ ಸೇರಿಸ್ತಾ ಇದ್ದೀರಾ ಅಂದರೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅವ್ರದ್ದಾಗಿರೋದ್ರಿಂದ ಕಂಪ್ಲೀಟ್ ಅವರು ಸೇಫಾಗಿ ನೋಡ್ಕೊಳ್ತಾರೆ. ಓಕೆ, ಸೊ ಇದ್ರ ಬಗ್ಗೆ ಅದು ಡೌಟ್ ಇಲ್ಲ. ಆ್ಯಂಡ್ ಅಲ್ಲಿ ಮಕ್ಕಳು ಕೂಡ ಅಷ್ಟೇ ಸೇಫ್ ಸೆಕ್ಯೂರ್ ಫೀಲ್ ಮಾಡ್ತಾರೆ. ಓಕೆ, ಯಾಕೆಂದರೆ ಅವ್ರದೇ ಏಜ್ ಗ್ರೂಪ್ನ ಫ್ರೆಂಡ್ಸ್ ಇರ್ತಾರೆ, ಅವರೇ ಫ್ಯಾಮಿಲಿ ಥರ ಆಗಿಬಿಡ್ತಾರೆ, ಸಿಸ್ಟರ್ಸ್ ಆಗಿಬಿಡ್ತಾರೆ, ಅಕ್ಕ ತಂಗಿ, ಈ ಥರ ಎಲ್ಲ ತುಂಬ ಒಳ್ಳೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಹಾಗೆ ಅಲ್ಲಿ ಟೀಚರ್ಸ್ಗಳು ಅಷ್ಟೇ ತುಂಬಾ ಕೋಆಪ್ರೇಟಿವ್ ಆಗಿರ್ತಾರೆ. ಆ್ಯಂಡ್ ಒಂದು ಏನು ಅಡ್ವಾಂಟೇಜ್ ಅಂದರೆ ಗರ್ಲ್ಸ್ ಹಾಸ್ಟೆಲ್ ಇದೆ ಅಂದರೆ ಗರ್ಲ್ಸ್ ಟೀಚರ್ಸ್ಗಳನ್ನೇ ಅಪಾಯಿಂಟ್ ಮಾಡ್ಕೊತಾರೆ, ಬಾಯ್ಸ್ ಇದೆ ಅಂದರೆ ಜೆಂಟ್ಸ್ ಟೀಚರ್ಸ್ಗಳನ್ನೇ ಅಪಾಯಿಂಟ್ ಮಾಡ್ಕೊಳ್ತಾರೆ. ಅದು ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಅವರು ಏನಂದರೆ ಅಲ್ಲಿ ಬರೋಂಥ ಟೀಚರ್ಸ್ಗಳು ಅಷ್ಟೇ ತುಂಬ ಒಂದು ಸೇಫ್ ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಈ ಮಕ್ಕಳು
ಅಪ್ಪ ಅಮ್ಮನಿಂದ ದೂರ ಇದ್ದಾರೆ ಅಂತ ಹೇಳಿ ಅವರೇ ಅಪ್ಪ ಅಮ್ಮ ಆಗಿ ಅವ್ರನ್ನ ಟ್ರೀಟ್ ಮಾಡೋದಾಗಿರ್ಬೋದು ಆ್ಯಂಡ್ ಅಷ್ಟೇ ಪ್ರೀತಿ ಕೊಡೋದಾಗಿರ್ಬೋದು ಅದೆಲ್ಲ ಮಾಡ್ತಾರೆ. ಸೊ ನಮಗೂ ಇದೆಲ್ಲ ಅಷ್ಟೇ ಚೆನ್ನಾಗಿ ಸಿಗ್ತಾ ಇತ್ತು. ಇನ್ ಕೇಸ್ ಯಾವ್ದಾದ್ರು ಮಕ್ಕಳು ಅಳ್ತಾ ಇದ್ದು ಅಪ್ಪ ಅಮ್ಮ ನೆನಪಾಗಿ ಅಳ್ತಾ ಇದ್ರೆ ಅವರೇ ಬಂದು ಮಾತಾಡ್ಸೋರು, ನನಗೆ ಅಮ್ಮ ಅಂತ ಹೇಳು ಅಂತ ಹೇಳಿ ಅಷ್ಟೇ ಪ್ರೀತಿಯಿಂದ ಕೂಡ ನೋಡ್ಕೊಳ್ತಾ ಇದ್ರು ನಮಗೂ ಕೂಡ. ಓಕೆ, ಸೊ ಇಟ್ ಈಸ್ ಕಂಪ್ಲೀಟ್ಲಿ ಸೇಫ್. ಓಕೆ, ಆ್ಯಂಡ್ ನೆಕ್ಸ್ಟ್ ಸ್ಟೂಡೆಂಟ್ ಎಜುಕೇಷನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಓಕೆ, ಸೊ ಲಾಸ್ಟ್ ಎಜುಕೇಷನ್ ನಾನು ಆಲ್ರೆಡಿ ಹೇಳ್ದಾಗೆ ಎಲ್ಲ ರೀತಿ ಟೀಚರ್ಸ್, ಸಬ್ಜೆಕ್ಟ್ ಟೀಚರ್ಸ್ ಆಗಿರ್ಬೋದು ಅಥವಾ ಇನ್ನೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಏನೇನು ಬೇಕು ಆ ಥರ ಎಲ್ಲ ಟೀಚರ್ಸ್ಗಳು ಅವೈಲಬಲ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಎಜುಕೇಷನ್ ಅಂದರೆ ಏನಂದರೆ ಇವಾಗ ಸ್ಕೂಲಲ್ಲಿ ಕ್ಲಾಸ್ ರೂಮ್ ಟೀಚಿಂಗ್, ಓಕೆ, ಕ್ಲಾಸ್ ರೂಮ್ ಟೀಚಿಂಗ್ ಎಷ್ಟೇ ಚೆನ್ನಾಗಿ ಮಾಡಿದ್ರು ಸ್ಟೂಡೆಂಟ್ಸ್ಗೆ ಗ್ರಾಸ್ಪಿಂಗ್ ಪವರ್ ಎಷ್ಟಿರುತ್ತೆ ಅಂದರೆ 100% ಅವರು ಕೇಳಿ ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಬರೀ 60% ಅಷ್ಟೇ ಇರುತ್ತೆ. ಓಕೆ, ಸೊ ಇದು ನೀವು ಯಾವುದೇ ಸ್ಕೂಲಿಗೆ ಎಂಥ ಮಕ್ಕಳನ್ನೇ ಸೇರಿಸಿದ್ರು ಇಷ್ಟೇ ಆಗೋದು. ಓಕೆ, 100%ಅಲ್ಲಿ 60% ಅಷ್ಟೇ ಅವ್ರು ಅರ್ಥ ಮಾಡ್ಕೊಳಕ್ಕಾಗೋವಂಥದ್ದು. ಅದಾದಮೇಲೆ ಸ್ಕೂಲಿಂದ ಹೊರಗೆ ಬಂದ ಮೇಲೆ ಮಕ್ಕಳು ಓದಬೇಕಾಗತ್ತೆ. ಸೊ ಆ ಒಂದು ವೇ ಅಲ್ಲಿ ಈ ಹಾಸ್ಟೆಲ್ ಲೈಫಲ್ಲಿ ಇರೋಂಥ ಸ್ಟೂಡೆಂಟ್ಸ್ಗೆ ತುಂಬಾ ಟೈಮ್ ಸಿಗುತ್ತೆ. ಯಾಕೆಂದರೆ ಅವರು ಸ್ಕೂಲ್ನ ಮುಗಿಸ್ಕೊಂಡು ಹಾಸ್ಟೆಲಿಗೆ ಬಂದ ತಕ್ಷಣ ಹಾಸ್ಟೆಲಲ್ಲಿ ವಾರ್ಡನ್ ಅಂತ ಇರ್ತಾರೆ. ಓಕೆ, ಆ್ಯಂಡ್ ಮತ್ತು ಹಾಸ್ಟೆಲಲ್ಲಿ ತುಂಬಾ ಡಿಸಿಪ್ಲಿನ್ ಲೈಫ್ ಇರುತ್ತೆ. ಈ ಟೈಮಿಗೆ ಎದ್ದೊಳ್ಬೇಕು, ಈ ಟೈಮಿಗೆ ಟಿಫನ್ ಆಗಬೇಕು, ಈ ಟೈಮಿಗೆ ಮಕ್ಕಳು ಆಟ ಆಡಬೇಕು, ರೆಡಿ ಆಗಬೇಕು, ತಿಂಡಿ ತಿನ್ನಬೇಕು, ಸ್ಕೂಲಿಗೆ ಹೋಗಬೇಕು, ಬರಬೇಕು, ಬಂದ ತಕ್ಷಣ ಎಗೇನ್ ಮತ್ತೆ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಆಟ ಆಡಬೇಕು. ಆ್ಯಂಡ್ ಅದಾದಮೇಲೆ ಆರಾಮ್ಸೆ ಒಂದು ಸ್ಟಡಿ ಅವರ್ ಅಂತ ಫಿಕ್ಸ್ ಮಾಡಿಬಿಡ್ತಾರೆ. ಆ ಸ್ಟಡಿ ಅವರಲ್ಲಿ ಎಲ್ಲರೂ ಕೂಡ ಸೈಲೆಂಟಾಗಿ ಓದ್ಕೊಳ್ಬೇಕು. ಸೊ ಹಾಗಾಗಿ ವಾರ್ಡನ್ ಇನ್ಚಾರ್ಜ್ ಇರೋದ್ರಿಂದ ಎಲ್ಲ ಮಕ್ಕಳು ಅವರಿಗೆ ಆರಾಮಾಗಿ ಯಾವುದೇ ರೀತಿ ಟೆನ್ಷನ್ ಇರಲ್ಲ. ಹೊರಗಡೆ ಇರೋಂಥ ಮಕ್ಕಳಿಗೆ, ಮನೇಲಿ ಓದೋವಂಥ ಮಕ್ಕಳಿಗೆ ಯಾವುದೋ ಒಂದು ಡಿಸ್ಟ್ರಾಕ್ಷನ್ ಇರುತ್ತೆ. ಒಂದು TV ಆಗಿರ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇಲ್ಲ ಅಪ್ಪ ಅಮ್ಮನೇನೋ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಫಂಕ್ಷನ್ ಅದಂತೆ ಇದಂತೆ. ಬಟ್ ಹಾಸ್ಟೆಲಲ್ಲಿರೋಂಥ ಮಕ್ಕಳಿಗೆ ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ಅನ್ನೋದಿರಲ್ಲ. ಅವರಿಗೆ ಒಂದು ಫಿಕ್ಸ್ಡ್ ಟೈಮ್ ಟೇಬಲ್ ಇರುತ್ತೆ. ಸೊ ಹಾಗಾಗಿ ಆ ಸ್ಟಡಿ ಅವರಲ್ಲಿ ತುಂಬಾ ಪೀಸ್ಫುಲ್ಲಾಗಿ, ತುಂಬಾ ಕಾಮಾಗಿ, ಆರಾಮ್ಸೆ ಅವತ್ತು ಮಾಡಿದ್ದನ್ನು ಅವತ್ತೇ ಓದ್ಕೊಳ್ತಾರೆ. ಓಕೆ, ಅವತ್ತೇ ಓದ್ಕೊಳ್ತಾರೆ. ಇನ್ ಕೇಸ್ ಏನಾದ್ರು ಕಷ್ಟ ಆಯಿತು ಅಂದರೆ ಪಕ್ಕದಲ್ಲೇ ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ಬೋದು. ಇಲ್ಲ ಅದು ಗೊತ್ತಿಲ್ವಾ, ಅದಕ್ಕಿಂತ ಇವಾಗ 5th ಸ್ಟ್ಯಾಂಡರ್ಡ್ಗೆ 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇರ್ತಾರೆ, 6th ಅವರಿಗೆ 7th ಇರ್ತಾರೆ, 7th ಅವರಿಗೆ 8th ಇರ್ತಾರೆ. ಇದು ಯಾರು ಇಲ್ಲ ಅಂದರೆ ಅಲ್ಲಿರುವಂಥ ವಾರ್ಡನ್ನೇ ಸಾಕು, ಅವರೇ ಗೈಡ್ ಮಾಡೋ ಅಂಥದ್ದು. ಓಕೆ, ಸೊ ಈ ರೀತಿ ಅವತ್ತೇ ಓದ್ಕೊಳ್ಳೋದ್ರಿಂದ ಸ್ಟೂಡೆಂಟ್ಸ್ಗಳು ತುಂಬಾ ಚೆನ್ನಾಗಿ ಅಲ್ಲಿ ಮಾರ್ಕ್ಸ್ನ ಸ್ಕೋರ್ ಮಾಡ್ತಾರೆ ಅವತ್ತೇ ಓದ್ಕೊಳ್ಳೋದ್ರಿಂದ. ಮತ್ತು ತುಂಬಾ ಡಿಸಿಪ್ಲಿನ್ ಲೈಫ್ ಅವ್ರಿಗೆ ಸಿಗುತ್ತೆ. ಆ್ಯಂಡ್ ಅದು ಅಲ್ಲದೆ ಏನಂದರೆ ತುಂಬಾ ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಬೆಳೀತಾರೆ. ಮನೇಲಿ ಇರೋ ಥರ ಅವ್ರ ಮೇಲೆ ಡಿಪೆಂಡ್ ಆಗೋ, ಇವ್ರ ಮೇಲೆ ಡಿಪೆಂಡ್ ಆಗೋ ಆ ಥರ ಅಲ್ಲ. ಮಕ್ಕಳು ಇಂಡಿಪೆಂಡೆಂಟ್ ಅಂದರೆ ಯಾವ ಥರ ಅಂದರೆ ಅವ್ರ ಕೆಲಸಗಳನ್ನ ಅವರೇ ಮಾಡ್ಕೊಳ್ಳೋದು, ಅವ್ರ ಲೈಫ್ ಡಿಸಿಷನ್ನ ಅವರೇ ತಗೊಳ್ಳೋ ಅಂಥದ್ದು. ಆ್ಯಂಡ್ ಹಾಗೆ ಒಂದು ಡಿಸಿಪ್ಲಿನ್ ಲೈಫ್. ಈ ಟೈಮಿಗೆ ಎದ್ದೊಳ್ಬೇಕು, ಈ ಟೈಮಿಗೆ ಇಷ್ಟು ಫುಡ್ ತಿನ್ನಬೇಕು, ಈ ಟೈಮಿಗೆ ಆಟ ಆಡಬೇಕು, ಫಿಸಿಕಲಿ ಆ್ಯಕ್ಟಿವ್ ಇರ್ತಾರೆ. ಆ್ಯಂಡ್ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗ್ತಾರೆ, ತುಂಬಾ ಡೆವಲಪ್ ಆಗ್ತಾರೆ. ಈ ಥರ ಎಲ್ಲ ರೀತಿ ಒಂದು ಕಂಪ್ಲೀಟ್ ಪ್ಯಾಕ್ ಅಂತ ಹೇಳ್ಬೋದು. ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಬೆಳೀತಾ ಇರೋಂತಹ ಮಕ್ಕಳು ಎಮೋಷ್ನಲಿ ಯಾರ ಜೊತೆಗೂ ಜಾಸ್ತಿ ಕನೆಕ್ಟ್ ಆಗಲ್ಲ, ಅಟ್ಯಾಚ್ ಆಗ್ತಾರೆ, ಬಟ್ ಕನೆಕ್ಷನ್ ಅಂತ ಅಷ್ಟು ಬಿಲ್ಡ್ ಮಾಡ್ಕೊಳ್ಳಲ್ಲ. ಅದ್ರ ಬದಲು ಇಂಟರ್ನಲಿ ಅಂದರೆ ಅವರಾಗಿ ಅವರು ತುಂಬಾ ಸ್ಟ್ರಾಂಗ್ ಆಗಿ ಬೆಳೀತಾರೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಆ್ಯಂಡ್ ಹಾಗೆ ಅಲ್ಲಿ ಸ್ಪೋರ್ಟ್ಸಿಗೆಲ್ಲ ಫೆಸಿಲಿಟಿ ಇರುತ್ತೆ. ಅಫ್ಕೋರ್ಸ್ ಎಲ್ಲ ರೀತಿ ಫೆಸಿಲಿಟಿ ಇರುತ್ತೆ. ಮಕ್ಕಳು ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ ಏನಾದ್ರು ಆಟ ಆಡ್ತಾ ಇದ್ದರೆ ಅವ್ರನ್ನೂ ಹೊರಗೆ ಕರ್ಕೊಂಡು ಹೋಗ್ತಾರೆ. ಈ ಥರನೇ ಎಲ್ಲ ಇರುತ್ತೆ. ಮತ್ತು ಅಲ್ಲೂ ಕೂಡ ಸೇಮ್ ಈ ಹೊರಗಡೆ ಸ್ಕೂಲ್ಗಳಲ್ಲಿ ಏನು ರೀತಿ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಾರೆ, ಸೇಮ್ ಅಲ್ಲೂ ಆ್ಯನ್ಯುವಲ್ ಡೇಸ್ ಇರುತ್ತೆ, ಸ್ಪೋರ್ಟ್ಸ್ ಡೇಗಳಿರುತ್ತೆ. ಮತ್ತು ಹೊರಗಡೆ ಯಾವುದೋ ಒಂದು ಮಗು ಖೋಖೋಲಿ ಇಂಟ್ರೆಸ್ಟ್ ಇದೆ, ಕಬಡ್ಡಿಲಿ ಇಂಟ್ರೆಸ್ಟ್ ಇದೆ ಅಂದರೆ ಸ್ಕೂಲು ಟೈಮಲ್ಲೇ ಸ್ಪೋರ್ಟ್ಸ್ ಎಲ್ಲ ಆಡಿಸಿದಾಗ ಯಾರಿಗೆ ಗೊತ್ತಾಗಿರುತ್ತೆ ಅಂಥವ್ರನ್ನ ತಾಲೂಕ್ ಲೆವೆಲ್, ಡಿಸ್ಟಿಕ್ ಲೆವೆಲ್ ಆ ಥರ ಏನಿದೆ ಸಪೋರ್ಟ್ ಮಾಡ್ತಾರೆ ಹೊರಗಡೆ. ಆ್ಯಂಡ್ ಇವಾಗ ಮನೆಯಲ್ಲಿ ಸಮ್ಟೈಮ್ಸ್ ಏನೋ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡದೇ ಇರ್ಬೋದು, ಅಪ್ಪ ಅಮ್ಮಂಗೆ ಇಷ್ಟ ಆಗದೆ ಇದ್ದರೆ. ಈಗ ನಾನು ಸ್ಪೋರ್ಟ್ಸಲ್ಲಿ ಇದ್ದೀನಿ ಅಂದರೆ ನಮ್ಮ ಅಪ್ಪಂಗೆ ಇಷ್ಟ ಆಗಲಿಲ್ಲ ಅಂದರೆ ಅವ್ರು ಸಪೋರ್ಟ್ ಮಾಡಲ್ಲ. ಬಟ್ ಅಲ್ಲಿ ಹಾಗಲ್ಲ, ಪ್ರತಿಯೊಂದು ಮಗುಗೂ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅಂಥ ಮಕ್ಕಳನ್ನ ತುಂಬಾ ಚೆನ್ನಾಗಿ ಅಲ್ಲಿ ಇಂಟ್ರೆಸ್ಟ್ ಕೊಟ್ಟು ಬೆಳೆಸ್ತಾರೆ. ಆ್ಯಂಡ್ ಮೇಯ್ನಾಗಿ ಸ್ಟೂಡೆಂಟ್ಸಿಗೆ ಒಂದು ಹೆಲ್ದಿ ಎನ್ವೈರನ್ಮೆಂಟು
ತುಂಬಾ ಚೆನ್ನಾಗಿ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಸಿಗುತ್ತೆ. ಏನಕ್ಕೆ ಇಷ್ಟು ಒಂದು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೂಡ ರೆಸಿಡೆನ್ಷಿಯಲ್ ಸ್ಕೂಲಲ್ಲೇ ಬೆಳೆದಿರೋದ್ರಿಂದ ನನಗೆ ಅದು ಕಂಪ್ಲೀಟ್ ಅಷ್ಟು ಒಂದು ಒಳ್ಳೆ ಎನ್ವೈರನ್ಮೆಂಟ್ ಸಿಕ್ಕಿದೆ. ಅಲ್ಲಿರೋಂಥ ಟೀಚರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಕೋಆಪ್ರೇಟ್ ಮಾಡ್ತಾ ಇದ್ರು. ಆ್ಯಂಡ್ ಈಗಲೂ ಕೂಡ ಸಿಕ್ಕಿದ್ರೆ ಅವ್ರು ನಮ್ಮ ಹೆಸರನ್ನ ಐಡೆಂಟಿಫೈ ಮಾಡಿ ಅವರೇ ಮಾತಾಡಿಸ್ತಾರೆ. ಅದೊಂದು ಬೆಸ್ಟ್ ಪ್ಲಸ್ ಪಾಯಿಂಟ್. ಯಾವ ಟೀಚರ್ಸ್ಗಳು ಸ್ಟೂಡೆಂಟ್ಸ್ನ ಹೆಸರನ್ನ ನೆನ್ಪಿಟ್ಕೊಳ್ಳೋ ಅಂಥದ್ದು ಅಂದರೆ ಅದೊಂಥರ ಏನಂದರೆ ನಾವು ಅವು ಟೀಚರ್ಸ್ಗಳು ನಮಗೆ ಗೊತ್ತಿರ್ತಾರೆ. ನಮಗೆ ಸ್ಟೂಡೆಂಟ್ಸ್ಗಳು ಟೀಚರ್ಸ್ನ ನೆನ್ಪಿಟ್ಕೊಳ್ಳೋದು ಕಾಮನ್. ಬಟ್ ಟೀಚರ್ಸ್ಗಳು ಸ್ಟೂಡೆಂಟ್ಸ್ನ ನೆನ್ಪಿಟ್ಕೊಳ್ತಾ ಇದ್ದಾರೆ ಅಂದರೆ ಅದೊಂಥರ ಸ್ಟೂಡೆಂಟ್ಸ್ಗಳಿಗೆ ಪ್ರೌಡ್ ಫೀಲ್ ಆಗುತ್ತೆ. ಆ ಥರ ಒಂದು ಪ್ರೌಡ್ ಫೀಲ್ ಮೂಮೆಂಟ್ ನನಗಂತೂ ಇದೆ. ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನ ಯಾರನ್ನಾರು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಸೇರಿಸ್ಬೇಕು ಅನ್ನೋ ಏನಾದ್ರು ಥಾಟ್ ನಿಮಗಿದ್ರೆ, ಸೊ ನೆಗೆಟಿವ್ ಆಗಿ ಥಿಂಕ್ ಮಾಡದೆ ಆರಾಮ್ಸೆ ನೀವು ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳಲ್ಲಿ ಬಿಡ್ಬೋದು. ಆ್ಯಂಡ್ ಇನ್ನೂ ಏನಾದ್ರು ನಿಮಗೆ ಡೌಟ್ಸ್ ಇದ್ದರೆ ಏನಾದ್ರು ಇದ್ದರೆ ಸೊ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ಈ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಅನ್ನೋದು ಒಂದೊಂದು ಕಡೆ ಒಂದೊಂದು ಟೈಮಲ್ಲಿ ಮಾಡ್ತಾರೆ. ಅದನ್ನೆಲ್ಲ ನೀವು ಯಾವ ಮಕ್ಕಳನ್ನ ನೀವು ನಿಯರ್ ಬೈ ಎಷ್ಟೊಂದು ಕಡೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಇರುತ್ತೆ, ಅಲ್ಲಿ ಸೇರಿಸ್ಬೇಕು ಅಂತಾರೆ, ನೀವು ಅಲ್ಲೇ ಫಸ್ಟಿಗೆ ಅಪ್ರೋಚ್ ಮಾಡಿ ಎಕ್ಸಾಮ್ ಎಲ್ಲ ಯಾವಾಗಿರುತ್ತೆ ಅಂತ ಹೇಳಿ ನೀವು ಅದ್ರ ಥ್ರೂ ಮಕ್ಕಳನ್ನ ಸೇರಿಸೋ ಅಂಥದ್ದು ನೋಡ್ಕೊಳ್ಬೇಕು. ಅವರಿಗೆ ಹೋಗಿ ಫಸ್ಟಿಗೆ ಎನ್ಕ್ವೈರಿ ಮಾಡಿ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ನ ಅಟೆಂಡ್ ಮಾಡಿಸಿ, ಈ ಥರ. ಅದು ಬಿಟ್ಟರೆ ಬೇರೆ ರೀತಿ ಯಾವುದೇ ರೀತಿಯಲ್ಲಿ ನೀವು ನಿಮ್ಮ ಮಕ್ಕಳನ್ನ ಅಲ್ಲಿ ಹೋಗಿ ಸುಮ್ಮನೆ ಸೇರಿಸೋದಕ್ಕಂತೂ ಆಗೋದಿಲ್ಲ. ಸೊ ಇದಿಷ್ಟು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಬಗ್ಗೆ. ಆ್ಯಂಡ್ ಹೋಪ್ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಅದರಲ್ಲೂ ಮೇಯ್ನಾಗಿ ಪೇರೆಂಟ್ಸಿಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ನಿಮಗೆ ಇನ್ಯಾವುದಾದ್ರು ಟಾಪಿಕ್ ಬಗ್ಗೆ ಐಡಿಯಾ ಏನಾದ್ರು ಬೇಕು ಅಂತ ಇದ್ರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.